ಬರೀ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಗಲಾಟೆ ಆಗ್ತಾ ಇದೆ, ಗಲಭೆ ಎಬ್ಬಿಸಲಾಗಿದೆ, ಇಂತಹ ಸುದ್ದಿಗಳೇ ಬರ್ತಾ ಇತ್ತು. ಅದರ ಮಧ್ಯೆ ಮಂಡ್ಯದಲ್ಲಿ ಒಂದು ಅಪರೂಪದ ಸುದ್ದಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ಸಾಮರಸ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿದೆ ಆ ಉತ್ಸವ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಂಡ್ಯದಲ್ಲಿ ಹಾರಿದೆ ಭಾವೈಕ್ಯತೆಯ ಬಾವುಟ. ಗಣೇಶ ವಿಸರ್ಜನೆಯ ವೇಳೆ ಸಾಮರಸ್ಯ ಮೂಡಿದೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಕೊಪ್ಪದಲ್ಲಿ ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗಣೇಶನ ವಿಸರ್ಜನೆಯ ವೇಳೆ ಮುಸ್ಲಿಂ ಯುವಕರು ಕೂಡ ಭಾಗಿಯಾಗಿದ್ದಾರೆ. ಪರಸ್ಪರ ಟೋಪಿ ಶಾಲು ಹಾಕಿ ಯುವಕರು ಸಾಮರಸ್ಯ ಮೆರೆದಿದ್ದಾರೆ. ಇದು ಬೇಕಾಗಿರೋದು. ಈದ್ ಮಿಲಾದ್ ಸಂದರ್ಭದಲ್ಲೂ ಕೂಡ ಹಿಂದೂ ಯುವಕರು ಭಾಗಿಯಾಗ್ತಾರೆ ಆ ಕಾರ್ಯಕ್ರಮಗಳಲ್ಲಿ. ಗಣೇಶ ಉತ್ಸವದಲ್ಲೂ ನೀವು ಭಾಗಿಯಾಗಿ ಸಂಭ್ರಮಾಚರಣೆಯಲ್ಲಿ ನೀವು ಕೈ ಜೋಡಿಸಿ. ಅದನ್ನ ಬಿಟ್ಟು ಗಲಭೆ ಗದ್ದಲಕ್ಕೆ ಯಾವ ಉತ್ಸವಗಳು ಕೂಡ ಕಾರಣ ಆಗಬಾರದು ಅನ್ನೋದಷ್ಟೇ ಆಶಯ. ಮಂಡ್ಯ ನೆಲದಲ್ಲಿ ಆತಂಕದ ವಾತಾವರಣದ ಮಧ್ಯೆ ಗಲಭೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಬಳಿಕ ಅದೇ ಮಂಡ್ಯದ ನೆಲದಲ್ಲಿ ಸಾಮರಸ್ಯ ದೃಶ್ಯ ನೋಡ್ತಾ ಇದ್ದೀವಿ. ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಟೋಪಿ ಹಾಕಿ ಆ ಉತ್ಸವದಲ್ಲಿ ಭಾಗಿಯಾಗಿರೋದು, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನೋಡ್ತಾ ಇದ್ದೀವಿ. ಬರೀ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಗಲಾಟೆ ಆಗ್ತಾ ಇದೆ, ಗಲಭೆ ಎಬ್ಬಿಸಲಾಗಿದೆ, ಇಂತಹ ಸುದ್ದಿಗಳೇ ಬರ್ತಾ ಇತ್ತು. ಅದರ ಮಧ್ಯೆ ಮಂಡ್ಯದಲ್ಲಿ ಒಂದು ಅಪರೂಪದ ಸುದ್ದಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ಸಾಮರಸ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿದೆ ಆ ಉತ್ಸವ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಂಡ್ಯದಲ್ಲಿ ಹಾರಿದೆ ಭಾವೈಕ್ಯತೆಯ ಬಾವುಟ. ಗಣೇಶ ವಿಸರ್ಜನೆಯ ವೇಳೆ ಸಾಮರಸ್ಯ ಮೂಡಿದೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಕೊಪ್ಪದಲ್ಲಿ ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗಣೇಶನ ವಿಸರ್ಜನೆಯ ವೇಳೆ ಮುಸ್ಲಿಂ ಯುವಕರು ಕೂಡ ಭಾಗಿಯಾಗಿದ್ದಾರೆ. ಪರಸ್ಪರ ಟೋಪಿ ಶಾಲು ಹಾಕಿ ಯುವಕರು ಸಾಮರಸ್ಯ ಮೆರೆದಿದ್ದಾರೆ. ಇದು ಬೇಕಾಗಿರೋದು. ಈದ್ ಮಿಲಾದ್ ಸಂದರ್ಭದಲ್ಲೂ ಕೂಡ ಹಿಂದೂ ಯುವಕರು ಭಾಗಿಯಾಗ್ತಾರೆ ಆ ಕಾರ್ಯಕ್ರಮಗಳಲ್ಲಿ. ಗಣೇಶ ಉತ್ಸವದಲ್ಲೂ ನೀವು ಭಾಗಿಯಾಗಿ ಸಂಭ್ರಮಾಚರಣೆಯಲ್ಲಿ ನೀವು ಕೈ ಜೋಡಿಸಿ. ಅದನ್ನ ಬಿಟ್ಟು ಗಲಭೆ ಗದ್ದಲಕ್ಕೆ ಯಾವ ಉತ್ಸವಗಳು ಕೂಡ ಕಾರಣ ಆಗಬಾರದು ಅನ್ನೋದಷ್ಟೇ ಆಶಯ. ಮಂಡ್ಯ ನೆಲದಲ್ಲಿ ಆತಂಕದ ವಾತಾವರಣದ ಮಧ್ಯೆ ಗಲಭೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಬಳಿಕ ಅದೇ ಮಂಡ್ಯದ ನೆಲದಲ್ಲಿ ಸಾಮರಸ್ಯ ದೃಶ್ಯ ನೋಡ್ತಾ ಇದ್ದೀವಿ. ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಟೋಪಿ ಹಾಕಿ ಆ ಉತ್ಸವದಲ್ಲಿ ಭಾಗಿಯಾಗಿರೋದು, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನೋಡ್ತಾ ಇದ್ದೀವಿ. ಬರೀ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಗಲಾಟೆ ಆಗ್ತಾ ಇದೆ, ಗಲಭೆ ಎಬ್ಬಿಸಲಾಗಿದೆ, ಇಂತಹ ಸುದ್ದಿಗಳೇ ಬರ್ತಾ ಇತ್ತು. ಅದರ ಮಧ್ಯೆ ಮಂಡ್ಯದಲ್ಲಿ ಒಂದು ಅಪರೂಪದ ಸುದ್ದಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ಸಾಮರಸ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿದೆ ಆ ಉತ್ಸವ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಂಡ್ಯದಲ್ಲಿ ಹಾರಿದೆ ಭಾವೈಕ್ಯತೆಯ ಬಾವುಟ. ಗಣೇಶ ವಿಸರ್ಜನೆಯ ವೇಳೆ ಸಾಮರಸ್ಯ ಮೂಡಿದೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಕೊಪ್ಪದಲ್ಲಿ ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗಣೇಶನ ವಿಸರ್ಜನೆಯ ವೇಳೆ ಮುಸ್ಲಿಂ ಯುವಕರು ಕೂಡ ಭಾಗಿಯಾಗಿದ್ದಾರೆ. ಪರಸ್ಪರ ಟೋಪಿ ಶಾಲು ಹಾಕಿ ಯುವಕರು ಸಾಮರಸ್ಯ ಮೆರೆದಿದ್ದಾರೆ. ಇದು ಬೇಕಾಗಿರೋದು. ಈದ್ ಮಿಲಾದ್ ಸಂದರ್ಭದಲ್ಲೂ ಕೂಡ ಹಿಂದೂ ಯುವಕರು ಭಾಗಿಯಾಗ್ತಾರೆ ಆ ಕಾರ್ಯಕ್ರಮಗಳಲ್ಲಿ. ಗಣೇಶ ಉತ್ಸವದಲ್ಲೂ ನೀವು ಭಾಗಿಯಾಗಿ ಸಂಭ್ರಮಾಚರಣೆಯಲ್ಲಿ ನೀವು ಕೈ ಜೋಡಿಸಿ. ಅದನ್ನ ಬಿಟ್ಟು ಗಲಭೆ ಗದ್ದಲಕ್ಕೆ ಯಾವ ಉತ್ಸವಗಳು ಕೂಡ ಕಾರಣ ಆಗಬಾರದು ಅನ್ನೋದಷ್ಟೇ ಆಶಯ. ಮಂಡ್ಯ ನೆಲದಲ್ಲಿ ಆತಂಕದ ವಾತಾವರಣದ ಮಧ್ಯೆ ಗಲಭೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಬಳಿಕ ಅದೇ ಮಂಡ್ಯದ ನೆಲದಲ್ಲಿ ಸಾಮರಸ್ಯ ದೃಶ್ಯ ನೋಡ್ತಾ ಇದ್ದೀವಿ. ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಟೋಪಿ ಹಾಕಿ ಆ ಉತ್ಸವದಲ್ಲಿ ಭಾಗಿಯಾಗಿರೋದು, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನೋಡ್ತಾ ಇದ್ದೀವಿ.
ಬರೀ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಗಲಾಟೆ ಆಗ್ತಾ ಇದೆ, ಗಲಭೆ ಎಬ್ಬಿಸಲಾಗಿದೆ, ಇಂತಹ ಸುದ್ದಿಗಳೇ ಬರ್ತಾ ಇತ್ತು. ಅದರ ಮಧ್ಯೆ ಮಂಡ್ಯದಲ್ಲಿ ಒಂದು ಅಪರೂಪದ ಸುದ್ದಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ಸಾಮರಸ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿದೆ ಆ ಉತ್ಸವ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಂಡ್ಯದಲ್ಲಿ ಹಾರಿದೆ ಭಾವೈಕ್ಯತೆಯ ಬಾವುಟ. ಗಣೇಶ ವಿಸರ್ಜನೆಯ ವೇಳೆ ಸಾಮರಸ್ಯ ಮೂಡಿದೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಕೊಪ್ಪದಲ್ಲಿ ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗಣೇಶನ ವಿಸರ್ಜನೆಯ ವೇಳೆ ಮುಸ್ಲಿಂ ಯುವಕರು ಕೂಡ ಭಾಗಿಯಾಗಿದ್ದಾರೆ. ಪರಸ್ಪರ ಟೋಪಿ ಶಾಲು ಹಾಕಿ ಯುವಕರು ಸಾಮರಸ್ಯ ಮೆರೆದಿದ್ದಾರೆ. ಇದು ಬೇಕಾಗಿರೋದು. ಈದ್ ಮಿಲಾದ್ ಸಂದರ್ಭದಲ್ಲೂ ಕೂಡ ಹಿಂದೂ ಯುವಕರು ಭಾಗಿಯಾಗ್ತಾರೆ ಆ ಕಾರ್ಯಕ್ರಮಗಳಲ್ಲಿ. ಗಣೇಶ ಉತ್ಸವದಲ್ಲೂ ನೀವು ಭಾಗಿಯಾಗಿ ಸಂಭ್ರಮಾಚರಣೆಯಲ್ಲಿ ನೀವು ಕೈ ಜೋಡಿಸಿ. ಅದನ್ನ ಬಿಟ್ಟು ಗಲಭೆ ಗದ್ದಲಕ್ಕೆ ಯಾವ ಉತ್ಸವಗಳು ಕೂಡ ಕಾರಣ ಆಗಬಾರದು ಅನ್ನೋದಷ್ಟೇ ಆಶಯ. ಮಂಡ್ಯ ನೆಲದಲ್ಲಿ ಆತಂಕದ ವಾತಾವರಣದ ಮಧ್ಯೆ ಗಲಭೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಬಳಿಕ ಅದೇ ಮಂಡ್ಯದ ನೆಲದಲ್ಲಿ ಸಾಮರಸ್ಯ ದೃಶ್ಯ ನೋಡ್ತಾ ಇದ್ದೀವಿ. ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಟೋಪಿ ಹಾಕಿ ಆ ಉತ್ಸವದಲ್ಲಿ ಭಾಗಿಯಾಗಿರೋದು, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನೋಡ್ತಾ ಇದ್ದೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.